ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನೀವು ಯಾರ ಬಗ್ಗೆ ನೆನೆಸ್ಕೊಳ್ತಾ ಇದ್ದೀರೋ ಈ ವ್ಯಕ್ತಿ ಪೂರ್ತಿಯಾಗಿ ಯಾವುದೋ ಒಂದು ಸಿಚುವೇಶನ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಇಷ್ಟ ಇಲ್ಲದೆ ಇರೋ ಯಾವುದೋ ಪ್ರಾಬ್ಲಮ್ ಆಗಿರಬಹುದು, ಅವರ ಒತ್ತಡ ಆಗಿರಬಹುದು, ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು, ಅಥವಾ ಇಲ್ಲಿ ಥರ್ಡ್ ಪಾರ್ಟಿ ಕೂಡ ಆಗಿರಬಹುದು. ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಫ್ಯಾಮಿಲಿ ಪ್ರೆಷರ್ ಆಗಿರಬಹುದು, ಮ್ಯಾರೇಜ್ ಇಶ್ಯೂ ಆಗಿರಬಹುದು, ಜಾಬ್ ಆಗಿರ್ಬೋದು, ಫೈನಾನ್ಸ್ ವಿಷಯ ಆಗಿರಬಹುದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಕೂಡ ಆಗಿರಬಹುದು. ಬಟ್ ಇಲ್ಲಿ ನಾನು ಈ ಸಿಚುವೇಶನಲ್ಲಿ ಹಾಕ್ಕೊಂಡಿದ್ದೀನಿ, ಇಲ್ಲಿಂದ ನಾನು ಹೊರಗಡೆ ಬರಬೇಕು ಅನ್ನೋ ಫೀಲಿಂಗ್ ಇವರಿಗೆ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಅಂದರೆ ಒಬ್ಬ ವ್ಯಕ್ತಿ ಅಂತಲೇ ಅಲ್ಲ, ಒಬ್ಬ ವ್ಯಕ್ತಿ ಕೂಡ ಆಗಿರಬಹುದು, ಅಥವಾ ಸಿಚುವೇಶನ್ ಆಗಿರಬಹುದು, ಅಥವಾ ಅವರ ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು, ಅಥವಾ ಯಾವುದೋ ಒಂದು ಇವರ ಲೈಫ್ನಲ್ಲಿ ಏನೋ ಒಂದು ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿರಬಹುದು. ಇವರ ಲೈಫ್ನಲ್ಲಿ ಶಾಂತಿ ಅನ್ನೋದು ಇಲ್ಲ ಅನ್ನೋ ರೀತಿ ಆಗಿರಬಹುದು, ಇವರು ಪೀಸ್ ಕಳ್ಕೊಂಡಿದ್ದಾರೆ ಅನ್ನೋ ರೀತಿ ಆಗಿರಬಹುದು, ಎಮೋಷ್ನಲಿ ತುಂಬ ಡೌನ್ ಆಗಿರೋ ರೀತಿ ಕೂಡ ಆಗಿರಬಹುದು. ಬಟ್ ಈಗ ಅವ್ರಿಗೆ ಕ್ಲಿಯರ್ ಆಗಿ ಅನ್ನಿಸ್ತಾ ಇದೆ, ಇದರಿಂದ ನನಗೆ ಯಾವುದೇ ಲಾಭ ಇಲ್ಲ, ನನಗೆ ಯಾವುದೇ ಯೂಸ್ ಇಲ್ಲ, ನನ್ನನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ನಾನು ತಪ್ಪು ಜಾಗದಲ್ಲಿ ಇದ್ದೀನಿ ಅನ್ನೋದು ಇವ್ರಿಗೆ ಅರ್ಥ ಆಗಿದೆ. ಹಾಗಾಗಿ ಈ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗಡೆ ಬರಬೇಕು ಅನ್ನೋ ಡಿಸಿಷನನ್ನು ಮನಸ್ಸಿನಲ್ಲಿ ಇವರು ತಗೊಳ್ತಾ ಇದ್ದಾರೆ. ಆ ರೀತಿ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ಇವರ ಮನಸ್ಸಲ್ಲಿ, ಇವರ ಹೃದಯದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇದ್ದಾರೆ. ಅವರು ಆಲ್ರೆಡಿ ಆ ವ್ಯಕ್ತಿಯನ್ನು ಚೂಸ್ ಮಾಡ್ಕೊಂಡಿದ್ದಾರೆ, ಆ ವ್ಯಕ್ತಿಯನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ನೀವು ಅನ್ನೋ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅವರು ದಿನ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾತುಗಳು, ನಿಮ್ಮ ಮೆಮೊರೀಸ್, ನಿಮ್ಮ ನಗು, ನಿಮ್ಮ ಪ್ರೆಸೆನ್ಸ್ ಇದೆಲ್ಲ ಇವರ ಮೈಂಡ್ನಲ್ಲಿ ರಿಪೀಟ್ ಮೋಡ್ನಲ್ಲಿ ಹೋಗ್ತಾ ಇದೆ. ಇಲ್ಲಿ ಬೇರೆ ಯಾರ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಥರ್ಡ್ ಪಾರ್ಟಿ ಇದೆ, ಆದರೆ ಅದು ಹಾರ್ಟಲ್ಲಿ ಇಲ್ಲ. ಅದು ಯಾವುದೇ ಆಗಿರ್ಬೋದು, ಸಿಚುವೇಶನ್ ಕೂಡ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರಬಹುದು. ಹಾರ್ಟ್ನಲ್ಲಿ ಕಂಪ್ಲೀಟ್ಲಿ ನಿಮ್ಮ ಕಡೆಗೆ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ, ಅಥವಾ ಇವರ ಹೃದಯದಲ್ಲಿ ನೀವಿದ್ದೀರಾ, ಬೇರೆ ಯಾರಾದರೂ ಇದ್ದಾರಾ ಅಂತ ನೋಡೋದಾದರೆ ನೀವು ಇದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ. ಆದರೂ ಈ ರಿಲೇಷನ್ಶಿಪ್ಪಲ್ಲಿ ಇವರು ಯಾಕೆ ಡಿಸಿಷನ್ ತಗೊಳ್ತಾ ಇಲ್ಲ, ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂತ ನೋಡೋದಾದರೆ ಇಲ್ಲಿ ರೀಸನ್ ಅನ್ನೋದು ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸಿಚುವೇಶನ್ ಅನ್ನೋದು ಇವರ ಲೈಫ್ನಲ್ಲಿ ತುಂಬ ಕ್ರಿಟಿಕಲ್ ಆಗಿದೆ, ತುಂಬ ಡಿಫಿಕಲ್ಟ್ ಆಗಿದೆ, ಅಥವಾ ಕನ್ಫ್ಯೂಸಿಂಗ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಒಂದೇ ಸಲ ಎಲ್ಲವನ್ನು ಕಟ್ ಮಾಡಿ ಬರೋದಕ್ಕೆ ಇವ್ರಿಗೆ ಸ್ವಲ್ಪ ಟೈಮ್ ಬೇಕು. ಅಂದರೆ ಏನೇ ಸಿಚುವೇಶನ್ ಇದ್ದರೂ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಬಹುದು. ಎಲ್ಲವನ್ನು ಪ್ರಾಪರಾಗಿ ಸಾರ್ಟ್ ಔಟ್ ಮಾಡ್ಕೋಬೇಕು, ಯಾರಿಗೂ ನೋವು ಕೊಡಬಾರ್ದು, ಮತ್ತು ಅದೇ ಮಿಸ್ಟೇಕನ್ನು ಮತ್ತೆ ಮಾಡಬಾರ್ದು ಅನ್ನೋದು ಇವರ ಉದ್ದೇಶ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಆದರೆ ಮಾತಾಡೋಕ್ಕೆ, ಕನ್ಫೆಷನ್ ಕೊಡೋದಕ್ಕೆ, ನಿಮ್ಮ ಕಡೆಗೆ ಹೆಜ್ಜೆ ಇಡೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಅವರು ಎಲ್ಲವನ್ನು ಸಾರ್ಟ್ ಔಟ್ ಮಾಡಿ ಅವರ ಲೈಫ್ನಲ್ಲಿ ಏನೇ ತೊಂದರೆ ಇದ್ದರೂ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದನ್ನು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಹತ್ರ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಇವ್ರಿಗೆ ದೊಡ್ಡ ಒಂದು ಲೆಸನ್ ಕಲಿಸಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಕೇರ್ ಏನು, ನೀವು ಎಷ್ಟು ಜೆನ್ಯೂನ್ ಆಗಿದ್ರಿ, ಇವ್ರಿಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ರಿ, ಅದೆಲ್ಲವೂ ಇವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಇನ್ನು ಮುಂದೆ ಸರಿಯಾದ ದಾರಿಲಿ ಹೋಗಬೇಕು, ಸರಿಯಾದ ವ್ಯಕ್ತಿಯನ್ನೇ ಚೂಸ್ ಮಾಡ್ಕೋಬೇಕು ಅನ್ನೋ ಥಾಟ್ ಬಂದಿದೆ. ಆ ಸರಿಯಾದ ವ್ಯಕ್ತಿ ನೀವೇ ಅನ್ನೋ ರೀತಿ ಇವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಅಂದರೆ ಥರ್ಡ್ ಪಾರ್ಟಿ ಕಡೆಯಿಂದ ಈ ವ್ಯಕ್ತಿಗೆ ದ್ರೋಹ ಅನ್ನೋದು, ಚೀಟ್ ಅನ್ನೋದು ಸಿಕ್ಕಿದೆ. ಇದರಿಂದ ಇವರು ಪಾಠ ಕಲ್ತಿದ್ದಾರೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ತುಂಬ ಚೆನ್ನಾಗಿ ಇವ್ರಿಗೆ ಅರ್ಥ ಆಗಿದೆ. ನಿಮ್ಮ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾರೆ. ಲೈಫ್ನಲ್ಲಿ ನಿಮ್ಮ ಜೊತೆ ಲೈಫ್ ಲೀಡ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಇವ್ರಿಗೆ ಅರ್ಥ ಆಗ್ತಾ ಇದೆ. ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ಇರಬಹುದು, ಅಂದರೆ ಇವರ ಮನಸ್ಸಿನಲ್ಲಿ ಯಾರೇ ಇರಬಹುದು, ಯಾವುದೇ ಸಿಚುವೇಶನ್ ಇರಬಹುದು, ಥರ್ಡ್ ಪಾರ್ಟಿ ಇರಬಹುದು, ಅಥವಾ ಸಿಚುವೇಶನ್ ಕಾರಣದಿಂದ ನಿಮ್ಮಿಂದ ದೂರ ಆಗಿರಬಹುದು. ಬಟ್ ಈಗ ಈ ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಷನ್ ತಗೊಳ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಏನೇ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರೂ ಕೂಡ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಸ್ವಲ್ಪ ಟೈಮ್ ತಗೊಳ್ಬಹುದು, ಅಥವಾ ಈ ವ್ಯಕ್ತಿ ಟೈಮ್ ತಗೊಳ್ಳೋದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಇವರ ಮನಸ್ಸಿನಲ್ಲಿ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅನ್ನೋದು ತುಂಬ ಸ್ಟ್ರಾಂಗ್ ಎನರ್ಜಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಒಂದು ವಿಷಯವನ್ನು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ, ಇವರ ಹೃದಯದಲ್ಲಿ, ಇವರ ಫ್ಯೂಚರ್ ವಿಷನ್ನಲ್ಲಿ ನೀವೇ ಇದ್ದೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಆಲ್ರೆಡಿ ನಿಮ್ಮನ್ನು ಚೂಸ್ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಲೈಫ್ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಆ ಥರ್ಡ್ ಪಾರ್ಟಿ ಏನಿದ್ದಾರೆ ಅವರನ್ನು ಅಥವಾ ಆ ಸಿಚುವೇಶನನ್ನು ಇವರು ಮನಸ್ಸಿನಿಂದ ತೆಗೆದು ಹಾಕಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಏನಾದರೂ ಈಗ ಆ್ಯಕ್ಷನ್ ತಗೊಂಡ್ರೆ ಸಿಚುವೇಶನ್ ಹಾಳಾಗುತ್ತಾ, ಆ್ಯಕ್ಷನ್ ತಗೊಂಡ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತಾ ಅನ್ನೋ ಬಗ್ಗೆ ಕೂಡ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಕ್ವಶನ್ಸ್ಗಳು ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಹಾಗಾಗಿ ಅವರು ಸೈಲೆನ್ಸ್ ಚೂಸ್ ಮಾಡಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬಹುದು. ಆ ರೀತಿ ಕಾಣಿಸ್ತಾ ಇಲ್ಲ, ಅದು ಇಗ್ನೋರ್ ಅಲ್ಲ. ಅವರ ಪ್ರೆಷರಿಂದ ಆ ರೀತಿ ಬಿಹೇವ್ ಮಾಡ್ತಾ ಇರಬಹುದು. ಬಟ್ ಇವರ ಮನಸ್ಸಿನಲ್ಲಿ ನೀವಿದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಇದ್ದರೂ, ಯಾವುದೇ ಪ್ರಾಬ್ಲಮ್ ಇದ್ದರೂ ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡು, ಅಥವಾ ಥರ್ಡ್ ಪಾರ್ಟಿ ಯಾವುದೇ ಸಿಚುವೇಶನ್ ಆಗಿರ್ಬೋದು, ಅದು ಫೈನಾನ್ಸ್ ಆಗಿರಬಹುದು, ಫ್ಯಾಮಿಲಿ ಪ್ರೆಷರ್ ಆಗಿರಬಹುದು, ಏನೇ ಆಗಿರಬಹುದು, ಅದೆಲ್ಲವನ್ನು ಸಾಲ್ವ್ ಮಾಡಿಕೊಂಡು ನಿಮ್ಮ ಹತ್ರ ಕ್ಲಿಯರ್ ಆಗಿ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಹಾಫ್ ಟ್ರೂತ್ ಕೊಡೋದು ಅವ್ರಿಗೆ ಇಷ್ಟ ಇಲ್ಲ. ಏನೇ ಇದ್ದರೂ ಜೆನ್ಯೂನ್ ಆಗಿ ನಿಮ್ಮ ಮುಂದೆ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ, ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಈ ವ್ಯಕ್ತಿ ಸ್ವಲ್ಪ ಸಿಟ್ಟು ಜಾಸ್ತಿ ಇರುವ ಸ್ವಭಾವದ ವ್ಯಕ್ತಿ ಆಗಿರ್ಬೋದು ಅನ್ನೋ ರೀತಿ ಇಲ್ಲಿ ಕ್ಲಿಯರ್ ಆಗಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೂ ಬೇಗ ಸಿಟ್ಟು ಮಾಡ್ಕೊಳ್ಳುವ ವ್ಯಕ್ತಿ ಆಗಿರಬಹುದು, ಅಥವಾ ಮಾತಿಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವ ವ್ಯಕ್ತಿ ಕೂಡ, ಅಥವಾ ತಕ್ಷಣ ರಿಯಾಕ್ಟ್ ಮಾಡುವ ನೇಚರ್ ಇರುವ ವ್ಯಕ್ತಿ ಆಗಿರಬಹುದು, ಅಥವಾ ಶಾರ್ಟ್ ಟೆಂಪರ್ ಇರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವೇನು ದೊಡ್ಡ ತಪ್ಪು ಮಾಡಬೇಕಾಗಿಲ್ಲ, ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಸಾಕು, ಇವ್ರಿಗೆ ತಕ್ಷಣ ಬೇಗ ಸಿಟ್ಟು ಬಂದುಬಿಡುತ್ತೆ. ಆ ರೀತಿಯ ನೇಚರ್ ಇರಬಹುದು. ಈಗ ನೀವಿಬ್ಬರು ಕಾಂಟ್ಯಾಕ್ಟಲ್ಲಿ ಇರಬಹುದು, ಇಬ್ಬರು ಕೂಡ ಮಾತುಕತೆ ನಡೆಸ್ತಾ ಇರಬಹುದು, ರಿಲೇಷನ್ಶಿಪ್ಪಲ್ಲಿ ಇರಬಹುದು. ಆದರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವಿಷಯ ಬಂದರೆ ಬೇಗ ಜಗಳ ಆಗುತ್ತೆ, ನಿಮ್ಮಿಬ್ಬರ ನಡುವೆ ಆರ್ಗ್ಯುಮೆಂಟ್ಸ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇದು ರಿಪೀಟ್ ಆಗ್ತಾನೆ ಇರುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸಣ್ಣ ಪುಟ್ಟ ವಿಷಯಗಳಿಗೂ ನೀನು ಹೀಗೆ ಯಾಕೆ ಮಾತಾಡಿದೆ, ಅದು ಯಾಕೆ ಮಾಡಿದೆ ಅಂತ ಜಗಳ ಶುರು ಆಗ್ತಾ ಇದೆ. ಇದು ನಿಮ್ಮ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತ ಅಲ್ಲ, ಇದು ಓವರ್ ಅಟ್ಯಾಚ್ಮೆಂಟ್, ಪೊಸೆಸಿವ್ನೆಸ್ನಿಂದ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಅನ್ನೋದಿದೆ, ಪೊಸೆಸಿವ್ನೆಸ್ ಅನ್ನೋದಿದೆ, ತುಂಬ ಪೊಸೆಸಿವ್ ಆಗಿದ್ದಾರೆ ನಿಮ್ಮ ಬಗ್ಗೆ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ವ್ಯಕ್ತಿ ಸಿಟ್ಟು ಬಂದ ತಕ್ಷಣ ನಿಮ್ಮನ್ನು ಬ್ಲಾಕ್ ಮಾಡೋ ಟೈಪ್ ಕೂಡ ಆಗಿರಬಹುದು. ಅಂದರೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಅಥವಾ ಕಾಲ್ ಬ್ಲಾಕ್ ಮಾಡೋದು, ಈ ರೀತಿ ಕೂಡ ಮಾಡ್ತಾ ಇರಬಹುದು, ಮಾಡಿರಬಹುದು. ಕೆಲವೊಂದು ಸಲ 1-2 ಗಂಟೆಗೆ ಬ್ಲಾಕ್ ಮಾಡಿರಬಹುದು, ಮತ್ತೆ ಅನ್ಬ್ಲಾಕ್ ಮಾಡೋದು, ಮತ್ತೆ ಮೆಸೇಜ್ ಮಾಡೋದು, ಅಥವಾ ನಿಮ್ಮ ಮೆಸೇಜ್ಗೆ ಕಾಲ್ಗಾಗಿ ಕಾಯೋದು, ಈ ರೀತಿ ಕೂಡ ಮಾಡಿರಬಹುದು, ಅಥವಾ ಮಾಡ್ತಾ ಇರಬಹುದು. ಆ ರೀತಿ ಒಂದು ಸಲ ಬ್ಲಾಕ್ ಮಾಡಿದ್ರೆ ಇನ್ನೊಂದು ಸಲ ಅನ್ಬ್ಲಾಕ್ ಮಾಡೋದು,
ನಿಮಗೆ ಮೆಸೇಜ್ ಮಾಡೋದು ಅಥವಾ ನಿಮ್ಮ ಮೆಸೇಜ್ ಅಥವಾ ಕಾಲ್ಗಾಗಿ ಕಾಯೋದು ಈ ರೀತಿ ಮಾಡಬಹುದು ಈ ವ್ಯಕ್ತಿ. ಆ ರೀತಿಯ ನೇಚರ್ ಇದೆ ಅಂತ ಅನ್ನಿಸ್ತಾ ಇದೆ. ಕೆಲವರಲ್ಲಿ ಕೆಲವು ದಿನಗಳ ತನಕ ಬ್ಲಾಕ್ ಮಾಡಬಹುದು, ಸೈಲೆನ್ಸ್ ಆಗಿರಬಹುದು ಅಥವಾ ತುಂಬ ದಿನಗಳ ತನಕ ಬ್ಲಾಕ್ ಮಾಡಬಹುದು. ಮತ್ತೆ ಸಡನ್ನಾಗಿ ಕಮ್ ಬ್ಯಾಕ್ ಆಗಬಹುದು ಈ ವ್ಯಕ್ತಿ. ಆ ರೀತಿ ಮಾಡ್ತಾ ಇರ್ಬೋದು. ಅಂದರೆ ಈ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಏನು ವಿಷಯ ಅಂದರೆ ಇವರು ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ ಅಂದರೆ ಈ ಪರ್ಸನ್ ನಿಮ್ಮನ್ನು ಮರೀತಾರೆ ಅಂತಲ್ಲ, ನೀವಿಲ್ದಲೇ ಅವರಿಗೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮತ್ತೆ ಅವರು ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ. ನಿಮ್ಮ ಕಾಲ್ ಅಥವಾ ಮೆಸೇಜ್, ನಿಮ್ಮ ಪ್ರೆಸೆನ್ಸ್ ಇದಿಲ್ಲದೆ ಅವರಿಗೆ ರೆಸ್ಟ್ಲೆಸ್ನೆಸ್ ಶುರು ಆಗಿಬಿಡುತ್ತೆ. ನೀವಿಲ್ಲದೆ ಅವ್ರಿಗೆ ಇರೋದಕ್ಕೆ ಆಗೋದಿಲ್ಲ. ನೀವು ಅವ್ರ ಜೊತೆ ಇದ್ದರೆ ಅವರಿಗೆ ಒಂದು ರೀತಿಯ ಕಾಮ್ನೆಸ್ ಫೀಲ್ ಆಗುತ್ತೆ. ನೀವು ಅವ್ರ ಜೊತೆ ಇದ್ದರೆ ಅವ್ರಿಗೆ ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಬಟ್ ನಿಮ್ಮ ಜೊತೆ ಇದ್ದಾಗ ಪೊಸೆಸಿವ್ ಆಗಿರಬಹುದು, ಯಾವುದಾದ್ರೂ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡ್ತಾ ಇರಬಹುದು. ಬಟ್ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಸಮಯದ ನಂತರ ಮತ್ತೆ ಅನ್ಬ್ಲಾಕ್ ಮಾಡೋದು, ಮತ್ತೆ ಕಾಂಟ್ಯಾಕ್ಟ್ ಮಾಡೋದು, ಈ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಬ್ಲಾಕ್ ಮಾಡಿದರೂ ಕೂಡ ಇವರು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಟೇಟಸ್ ನೋಡೋದು, ನಿಮ್ಮ ಪೋಸ್ಟ್ ನೋಡೋದು, ನಿಮ್ಮ ಸ್ಟೋರಿ ನೋಡೋದು, ನೀವು ಆನ್ಲೈನ್ ಇದ್ದೀರಾ ಇಲ್ವಾ ಎಲ್ಲವೂ ಗಮನಿಸ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಫೋಕಸ್ ಮಾಡ್ತಾ ಇರ್ತಾರೆ. ಅಂದರೆ ಇವ್ರಿಗೆ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅನ್ನೋ ಮನಸ್ಸಿರುತ್ತೆ. ನೀವು ಏನು ಮಾಡ್ತಾ ಇದ್ದೀರಾ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಯಾರ ಜೊತೆ ಕ್ಲೋಸ್ ಆಗ್ತಾ ಇದ್ದೀರಾ, ಇದೆಲ್ಲ ಇವರಿಗೆ ಗೊತ್ತಾಗಬೇಕು ಅನ್ನೋ ಆಸೆ ಇದೆ. ಕೆಲವೊಮ್ಮೆ ಈ ಪರ್ಸನ್ ಫ್ರೆಂಡ್ಗಳ ಮೂಲಕ ನಿಮ್ಮ ಬಗ್ಗೆ ತಿಳ್ಕೊಂಡಿರಬಹುದು ಅಥವಾ ಸೈಲೆಂಟಾಗಿ ನಿಮ್ಮನ್ನು ವಾಚ್ ಮಾಡಿರಬಹುದು. ಆ ರೀತಿಯ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈಗ ಇಂಪಾರ್ಟೆಂಟ್ ಕ್ವೆಶ್ಚನ್, ಇವರ ಮನಸ್ಸಿನಲ್ಲಿ ನೀವಿದ್ದೀರಾ ಅಥವಾ ಬೇರೆ ಯಾರಾದರೂ ಇದ್ದಾರಾ ಅಂತ ಹೇಳೋದಾದರೆ ಇವರ ಮನಸ್ಸಿನಲ್ಲಿ ಬೇರೆ ಯಾರೂ ಇಲ್ಲ. ಬೇರೆ ಯಾವ ಎನರ್ಜಿ ಕೂಡ ಕಾಣಿಸ್ತಾ ಇಲ್ಲ. ಇವರ ಹೃದಯದಲ್ಲಿ, ಇವರ ಮೈಂಡಲ್ಲಿ, ಇವರ ಫೋಕಸ್ನಲ್ಲಿ ನೀವು ಮಾತ್ರ ಇದ್ದೀರಾ. ತುಂಬ ಜೆನ್ಯೂನ್ಲಿ ಇವರು ನಿಮ್ಮನ್ನು ಲೈಕ್ ಮಾಡ್ತಾರೆ, ಎಮೋಷ್ನಲಿ ಅಟ್ಯಾಚ್ ಆಗಿದ್ದಾರೆ, ಪೊಸೆಸಿವ್ ಲವ್ ಫೀಲ್ ಮಾಡ್ತಾರೆ. ಬಟ್ ಯಾಕೆ ಇವರು ಇಷ್ಟೊಂದು ಸಿಟ್ಟು ಮಾಡ್ತಾರೆ ಅನ್ನೋದಾದರೆ ನಿಮ್ಮನ್ನು ಕಳ್ಕೊಳ್ತೀನಿ ಅನ್ನೋ ಫಿಯರ್ ಇದೆ ಇವ್ರಿಗೆ. ನೀವು ಯಾರಾದರೂ ರ್ಯಾಂಡಮ್ ವ್ಯಕ್ತಿ ಜೊತೆ ಮಾತಾಡಿದ್ರೆ, ಅಂದರೆ ಇವರಿಗೆ ಗೊತ್ತಿಲ್ಲದೆ ಇರುವ ವ್ಯಕ್ತಿಯ ಜೊತೆ ನೀವು ಕ್ಲೋಸ್ ಆದರೂ ಕೂಡ ಅಥವಾ ಇವರಿಗೆ ಪರಿಚಯ ಇಲ್ಲದೆ ಇರುವ ವ್ಯಕ್ತಿಯ ಜೊತೆ ನೀವು ತುಂಬ ಜಾಸ್ತಿ ಮಾತಾಡಿದ್ರೆ ಅದು ಇವರಿಗೆ ಇಷ್ಟ ಆಗೋದಿಲ್ಲ, ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂದರೆ ಇವ್ರು ಅಂದ್ಕೊಳ್ತಾರೆ, ನನ್ನ ಪರ್ಮಿಷನ್ ಇಲ್ಲದೆ ಅಥವಾ ನನಗೆ ಗೊತ್ತಿಲ್ಲದೆ ಬೇರೆಯವ್ರ ಜೊತೆ ಯಾವ ರೀತಿ ಕ್ಲೋಸ್ ಆಗೋದಕ್ಕೆ ಸಾಧ್ಯ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಇವ್ರಿಗೆ ಫಿಯರ್ ಅನ್ನೋದು ಶುರು ಆಗುತ್ತೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬರ್ತಾರಾ, ನೀವು ಇವರ ರೀಪ್ಲೇಸ್ ಬೇರೆ ಯಾರನ್ನಾದರೂ ನಿಮ್ಮ ಲೈಫ್ಗೆ ತಗೊಳ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗದೆ ಈ ಪರ್ಸನ್ ನಿಮ್ಮ ಹತ್ರ ಸಿಟ್ಟು ಮಾಡ್ಕೋಬಹುದು ಅಥವಾ ಬ್ಲಾಕ್ ಮಾಡ್ಬೋದು, ಫೈಟ್ ಮಾಡ್ಬೋದು, ಈ ರೀತಿ ಬಿಹೇವ್ ಮಾಡೋ ರೀತಿ ಕಾಣಿಸ್ತಾ ಇದೆ. ಇದು ನಿಮ್ಮನ್ನು ಕಂಟ್ರೋಲ್ ಮಾಡೋ ಇಂಟೆನ್ಷನ್ ಅಲ್ಲ, ಫಿಯರ್ ಬೇಸ್ಡ್ ಅಟ್ಯಾಚ್ಮೆಂಟ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರು ನಿಮ್ಮ ಜೊತೆ ಸಿಟ್ಟು ತೋರಿಸ್ಬೋದು, ಸ್ವಲ್ಪ ಹೊರಟಾಗಿ ಮಾತಾಡಬಹುದು. ಆದರೆ ಮನಸ್ಸಿನ ಒಳಗಡೆ ಇವ್ರು ಅಂದ್ಕೊಳ್ತಾರೆ, ನಾನು ತಪ್ಪಾಗಿ ನಡ್ಕೊಂಡ, ಅವ್ರು ಹರ್ಟ್ ಆದ್ರ ಅಂತ ತುಂಬ ಓವರ್ ಥಿಂಕಿಂಗ್ ಮಾಡ್ತಾರೆ. ಸಿಟ್ಟು ಬಂದ ತಕ್ಷಣ ರಿಯಾಕ್ಟ್ ಮಾಡ್ತಾರೆ. ಆದರೆ ಸಿಟ್ಟು ತಣ್ಣಗಾದ್ಮೇಲೆ ಗಿಲ್ಟ್ ಫೀಲ್ ಮಾಡ್ಕೊಳ್ತಾರೆ. ತುಂಬ ರಿಗ್ರೆಟ್ ಫೀಲ್ ಆಗುತ್ತೆ ಇವ್ರಿಗೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಇದಕ್ಕೆ ಒಂದು ಡೀಪ್ ರೀಸನ್ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಓವರ್ ಅಟ್ಯಾಚ್ಮೆಂಟು, ಪೊಸೆಸಿವ್ ಅನ್ನೋದು ಇವ್ರಿಗೆ ತುಂಬ ಜಾಸ್ತಿ ಇದೆ. ಈ ಪರ್ಸನ್ಗೆ ನಿಮ್ಮ ವಾಯ್ಸ್ ಕೇಳಬೇಕು, ನಿಮ್ಮ ಮೆಸೇಜ್ ಬೇಕು, ನಿಮ್ಮ ಪ್ರೆಸೆನ್ಸ್ ಬೇಕು ಅನ್ನೋ ಫೀಲಿಂಗ್ ತುಂಬ ಜಾಸ್ತಿ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರ ಹೃದಯದಲ್ಲಿ, ಇವರ ಮನಸ್ಸಿನಲ್ಲಿ ನೀವು ಮಾತ್ರ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಇವರಿಗೆ ಟೈಮ್ ಪಾಸ್ ಅಲ್ಲ, ಆಪ್ಷನ್ ಕೂಡ ಅಲ್ಲ. ನೀವು ಇವರಿಗೆ ಎಮೋಷ್ನಲ್ ಕಂಫರ್ಟ್, ಸೇಫ್ ಝೋನ್, ಅಟ್ಯಾಚ್ಮೆಂಟ್ ಅನ್ನೋ ರೀತಿ ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರು ನಿಮ್ಮ ಬಗ್ಗೆ ಮಾತಾಡಿದ್ರೆ, ಅಂದರೆ ಫ್ರೆಂಡ್ಸ್ಗಳ ಹತ್ರ ಏನಾದರೂ ನಿಮ್ಮ ಬಗ್ಗೆ ಮಾತಾಡಿದ್ರೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಅಂದರೆ ಅವ್ರು ಹಾಗೆ, ಇವರು ಹೀಗೆ ಅಂತ ಪ್ರೌಡ್ ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಕನೆಕ್ಷನ್ ಕಟ್ಟಾಗೋ ಎನರ್ಜಿ ಕಾಣಿಸ್ತಾ ಇಲ್ಲ. ಆದರೆ ಮೆಚ್ಯೂರಿಟಿ ಬರಬೇಕು, ಪೇಷನ್ಸ್ ಬರಬೇಕು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಇದು ಟೈಮ್ ಜೊತೆಯಲ್ಲಿ ಇವರ ಪೊಸೆಸಿವ್ನೆಸ್ ಅನ್ನೋದು ಕಡಿಮೆ ಆಗಬಹುದು. ಇವರ ಆ್ಯಂಗರ್ ಕಂಟ್ರೋಲ್ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಆದರೆ ಇದು ಓವರ್ ನೈಟ್ ಚೇಂಜ್ ಅಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ಗೊತ್ತಿದೆ ಸಿಟ್ಟು ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿದೆ, ಯಾಕೆ ಸಿಟ್ಟಾಗ್ತಾರೆ ಅನ್ನೋದು ಗೊತ್ತಿದೆ. ಬಟ್ ಆ ಟೈಮ್ನಲ್ಲಿ, ಆ ಸಿಚುವೇಷನಲ್ಲಿ ಆ ರೀತಿ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.